ಸಿಎಂ ಕುರ್ಚಿ ಕಾಳಗದ ನಡುವೆ ಫಾರಿನ್ ವಿಮಾನ ನಾಳೆ ರಾತ್ರಿ 8ಕ್ಕೆ ವಿಮಾನ ಟೇಕ್ ಆಫ್. ಬೆಂಗಳೂರಿನಿಂದ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ಗೆ ಪ್ರಯಾಣ ನಡೆಯಲಿದೆ ಅಥವಾ ಪ್ರಯಾಣವನ್ನು ಬೆಳೆಸಲಿದ್ದು ಒಟ್ಟು 27 ಶಾಸಕರು ಮತ್ತು ಪರಿಷತ್ ಸದಸ್ಯರಿಂದ ಮೆಗಾ ಪ್ರವಾಸ. ಇದು ನಾಳೆ ರಾತ್ರಿ 8ಕ್ಕೆ ವಿಮಾನ ಟೇಕ್ ಆಫ್ ಆಗಲಿದೆ. ಸಿದ್ದು ಸೈನ್ಯದ ಸೀಕ್ರೆಟ್ ಟ್ರಿಪ್ ಅಂತಲೇ ಬಣ್ಣಿಸಲಾಗ್ತಾ ಇದೆ. ಬೆಂಗಳೂರಿನಿಂದ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಒಟ್ಟು 27 ಶಾಸಕರು ಮತ್ತು ಪರಿಷತ್ ಸದಸ್ಯರಿಂದ ಮೆಗಾ ಪ್ರವಾಸ. ಇದು ಸಿದ್ದು ಸೈನ್ಯದ ಸೀಕ್ರೆಟ್ ಟ್ರಿಪ್. ಯಾರಿದ್ದಾರೆ ಲಿಸ್ಟ್ನಲ್ಲಿ? ಸಂಪೂರ್ಣ ಸಿದ್ದರಾಮಯ್ಯ ಬಣದ ಶಾಸಕರಿಂದಲೇ ಫಾರಿನ್ ಟೂರ್ ಯಾಕೆ? ಇದು ಕಾಡುವಂತಹ ಪ್ರಶ್ನೆ. ಇರುವಂತಹ ಲಿಸ್ಟ್ನಲ್ಲಿ ಇರುವಂತವರು ಪುಟ್ಟರಂಗ ಶೆಟ್ಟಿ, ರಾಘವೇಂದ್ರ ಹಿಟ್ನಾಳ್ ಟ್ರಿಪ್ ಫಿಕ್ಸ್ ಆಗಿದೆ. ಇನ್ನು BM ನಾಗರಾಜು, ಯಶವಂತರಾಯಗೌಡ ಪಾಟೀಲ್ ಫುಲ್ ರೆಡಿ ಆಗಿದ್ದಾರೆ ಹೋಗ್ಲಿಕ್ಕೆ. ಪರಿಷತ್ ಸದಸ್ಯ ಶಿವಕುಮಾರ್ ಸೇರಿ 20ಕ್ಕೂ ಹೆಚ್ಚು ಮಂದಿ ಈಗಾಗಲೇ ಲಗೇಜ್ ಪ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕುರ್ಚಿ ಕಾಳಗದ ನಡುವೆ ಫಾರಿನ್ ವಿಮಾನ ಹತ್ತುವವರು ಯಾರ್ಯಾರು? ಪರಿಷತ್ ಸದಸ್ಯ ಶಿವಕುಮಾರ್ ಸೇರಿ 20ಕ್ಕೂ ಹೆಚ್ಚು ಮಂದಿ ಈಗಾಗಲೇ ಲಗೇಜ್ ಪ್ಯಾಕ್ ಮಾಡಿಕೊಂಡಿದ್ದಾರೆ. ಸಿಎಂ ಕುರ್ಚಿಯ ಗದ್ದುಗೆಯ ವಿಚಾರವಾಗಿ ಕಾಳಗ ಶುರುವಾಗಿರುವಂತಹ ಸಂದರ್ಭದಲ್ಲೇ ಸಿಎಂ ಸೈನ್ಯದ ಸೀಕ್ರೆಟ್ ಟ್ರಿಪ್ ಅಲ್ಲಿ ಯಾರೆಲ್ಲ ಇದ್ದಾರೆ ಅನ್ನುವಂಥದ್ದು ಕುತೂಹಲಕ್ಕೂ ಕೂಡ ಎಡೆ ಮಾಡಿಕೊಡ್ತಾ ಇತ್ತು. ಒಟ್ಟು 27 ಮಂದಿ ಸಿದ್ದು ಸೈನ್ಯದ ಸೀಕ್ರೆಟ್ ಟ್ರಿಪ್ನಲ್ಲಿ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಸೊ ಸಾಕಷ್ಟು ರೀತಿ ಕುತೂಹಲ ಕಡೆ ಮಾಡಿಕೊಡ್ತಾ ಇರುವಂಥದ್ದು. ಈಗಾಗಲೇ ಸಿಎಂ ಸ್ಥಾನದ ಗದ್ದುಗೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾ ಕೊಡೆ ನೀ ಬಿಡೆ ಅನ್ನುವಂಥ ಒಂದು ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿರುವಂಥದ್ದು. ಸಿಎಂ ಗದ್ದುಗೆಯ ವಿಚಾರ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟಕ್ಕೂ ಕೂಡ ತಲುಪಿರುವಂಥದ್ದು. ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ಗೂ ಇದೊಂದು ರೀತಿಯಲ್ಲಿ ತಲೆನೋವಾಗಿ ಪರಿಣಮಿಸಿರುವಂತಹ ಸಂದರ್ಭದಲ್ಲೇ ಸಿದ್ದು ಸೈನ್ಯ ಈಗಾಗಲೇ ಫಾರಿನ್ ಟ್ರಿಪ್ಗೆ ರೆಡಿಯಾಗಿದ್ದು ಲಗೇಜನ್ನು ಪ್ಯಾಕ್ ಮಾಡ್ಕೊಂಡಾಗಿದೆ. ಸೊ ಹಾಗಾಗಿ ಸಿದ್ದು ಸೈನ್ಯದ ಸೀಕ್ರೆಟ್ ಟ್ರಿಪ್ನಲ್ಲಿ ಯಾರೆಲ್ಲ ಇದ್ದಾರೆ ಆ ಲಿಸ್ಟ್ನಲ್ಲಿ, ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಯಾಕೆಂದರೆ ಸಿದ್ದರಾಮಯ್ಯ ಬಣದ ಶಾಸಕರಿಂದಲೇ ಫಾರಿನ್ ಟೂರ್ ಹಮ್ಮಿಕೊಳ್ಳಲಾಗಿರುವಂಥದ್ದೇ ಇದು ಕುತೂಹಲವನ್ನು ಮೂಡಿಸ್ತಾ ಇದೆ. ಪುಟ್ಟರಂಗ ಶೆಟ್ಟಿ, ರಾಘವೇಂದ್ರ ಹಿಟ್ನಾಳ್ ಇವರ ಟ್ರಿಪ್ ಅಂತೂ ಫಿಕ್ಸ್ ಆಗಿದೆ. ಇನ್ನು BM ನಾಗರಾಜು, ಯಶವಂತರಾಯಗೌಡ ಪಾಟೀಲ್ ಫುಲ್ ರೆಡಿ ಆಗಿದ್ದಾರೆ. ಹೈಕಮಾಂಡ್ ಒಂದ್ ಕಡೆ ಕೆಂಗಣ್ಣು ಬೀರ್ತಾ ಇರುವಂತಹ ಸಂದರ್ಭದಲ್ಲೇ ಶಾಸಕರಲ್ಲಿ ಶುರು ಆಯಿತು ನಡುಕ. ರಾಜ್ಯದಲ್ಲಿ ರಾಜಕೀಯ ಕಿಚ್ಚು ಇರುವಾಗಲೇ ಪ್ರವಾಸ ಬೇಕಿತ್ತ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗಿದ್ರೆ ಹೈಕಮಾಂಡ್ ವಾರ್ನಿಂಗ್ ಭೀತಿಯಿಂದ ಕೆಲವರಿಂದ ಟಿಕೆಟ್ ಕ್ಯಾನ್ಸಲ್ ಕೂಡ ಮಾಡಿಕೊಳ್ಳಲಾಗಿದೆ. ವೀಸಾ ಸಿಗದೆ ಕೆಲವರು ಹೈರಾಣವಾದ್ರೆ ವೀಸಾ ಸಿಕ್ಕವರು ಫಾರಿನ್ ಫ್ಲೈಟ್ ಏರುವುದು ಫಿಕ್ಸ್. ಕುಟುಂಬ ಸಮೇತ ಟಿಕೆಟ್ ಬುಕ್ ಮಾಡಿದಂಥವ್ರಿಗೆ ಈಗ ದೊಡ್ಡ ಧರ್ಮ ಸಂಕಟ. ಒಂದ್ ಕಡೆ ಹೈಕಮಾಂಡ್ ಕೆಂಗಣ್ಣು ಇದು ಶಾಸಕರಲ್ಲಿ ನಡುಕ ಶುರುವಾಗುವಂತೆ ಮಾಡಿದೆ. ರಾಜ್ಯದಲ್ಲಿ ರಾಜಕೀಯ ಕಿಚ್ಚು ಇರುವಂತಹ ಸಂದರ್ಭದಲ್ಲಿ ಈ ಪ್ರವಾಸ ಬೇಕಿತ್ತ? ಹೈಕಮಾಂಡ್ ವಾರ್ನಿಂಗ್ ಭೀತಿಯಿಂದಾಗಿ ಕೆಲವರು ಟಿಕೆಟ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಹೈಕಮಾಂಡ್ ವಾರ್ನಿಂಗ್ ಭೀತಿಯ ಹಿನ್ನೆಲೆಯಲ್ಲಿ. ಇನ್ನು ಕೆಲವರಿಗೆ ವೀಸಾ ಸಿಗದೆ ಹೈರಾಣ ಆಗಿದ್ದಾರೆ. ಇನ್ನು ಕುಟುಂಬ ಸಮೇತ ಫಾರಿನ್ ಪ್ರವಾಸ ಹಮ್ಮಿಕೊಳ್ಳಬೇಕು ಅಂತ ಟಿಕೆಟ್ ಬುಕ್ ಮಾಡಿದಂಥವ್ರಿಗಂತೂ ಈಗ ದೊಡ್ಡ ಧರ್ಮ ಸಂಕಟ ಶುರುವಾಗಿದೆ. ವೀಸಾ ಸಿಕ್ಕಿಲ್ಲ, ಕೆಲವರಂತೂ ವೀಸಾ ಸಿಗದೆ ಪರದಾಟ ನಡೆಸುವಂಥ ಪರಿಸ್ಥಿತಿ. ಅಂದರೆ ನೋಡಿ, ಇಲ್ಲಿ ಗಮನಿಸ್ತಾ ಹೋಗಬಹುದು, ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೂ ಕೂಡ ಬಂದಿದೆ. ಇಲ್ಲಿ ಸಿದ್ದು ಬಣದಲ್ಲಿರುವಂಥವರು ಕೆಲವರು ಫಾರಿನ್ ಪ್ರವಾಸವನ್ನು ಹಮ್ಮಿಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಸಿಎಂ ಗದ್ದುಗೆಯ ಗುದ್ದಾಟ ಜೋರಾಗಿರುವಂತಹ ಸಂದರ್ಭದಲ್ಲೇ ಸಿದ್ದು ಟೀಮ್ ಇಲ್ಲಿ ಫಾರಿನ್ಗೆ ತೆರಳುವುದಕ್ಕೆ ಸಿದ್ಧತೆಯನ್ನು ಮಾಡ್ಕೋತಾ ಇರುವಂಥದ್ದು ಯಾಕೆ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ರಾಜ್ಯದಲ್ಲಿ ರಾಜಕೀಯ ಕಿಚ್ಚು ಇರುವಂತಹ ಸಂದರ್ಭದಲ್ಲೇ ಪ್ರವಾಸ ಬೇಕಿತ್ತ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇರುವಂಥದ್ದು. ಒಂದು ಕಡೆ ಹೈಕಮಾಂಡ್ ಕೆಂಗಣ್ಣನ್ನು ಬೀರಿದ್ರೆ, ಮತ್ತೊಂದು ಕಡೆ ಧರ್ಮ ಸಂಕಟಕ್ಕೆ ಸಿಲುಕಿರುವಂತಹ ಕೆಲವರು ಈಗ ಫಾರಿನ್ ಟ್ರಿಪ್ ಹೋಗಬೇಕು ಅಂತ ಅಂದ್ಕೊಂಡಿದ್ದಂಥವ್ರಿಗೆ ಕೆಲವರಿಗಂತೂ ವೀಸಾ ಸಿಕ್ಕಿಲ್ಲ. ಇನ್ನು ಕೆಲವರು ಈಗಾಗಲೇ ಲಗೇಜ್ ಪ್ಯಾಕ್ ಮಾಡ್ಕೊಂಡಂಥವ್ರಿಗೆ ಹೈಕಮಾಂಡ್
ವಾರ್ನಿಂಗ್ ಬಿಸಿ ತಟ್ಟುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಒಂದು ರೀತಿ ಧರ್ಮ ಸಂಕಟಕ್ಕೆ ಸಿಕ್ಕಾಕೊಂಡಂತಹ ಒಂದು ಪರಿಸ್ಥಿತಿ. ಹಾಗಾಗಿ ಏನು ಮಾಡೋದು, ಟಿಕೆಟ್ ಅಂತೂ ಬುಕ್ ಮಾಡಿದ್ದೀವಿ, ಇನ್ನು ನಾಳೆ ಒಂದು ಏನಾದರೂ ಹೈಕಮಾಂಡ್ ಕಡೆಯಿಂದ ಒಂದಷ್ಟು ರೆಡ್ ಸಿಗ್ನಲ್ ಬಂತು ಅಂತಂದರೆ, ಹೈಕಮಾಂಡ್ ಏನಾದರೂ ಗರಂ ಆಯಿತು ಅಂತಂದರೆ ಸೊ ಏನು ಆನ್ಸರ್ ಕೊಡೋದು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗಿರಬಹುದು. ಕುಟುಂಬ ಸಮೇತ ಟಿಕೆಟ್ ಬುಕ್ ಮಾಡಿದಂಥವರಿಗೆ ಇದೊಂದು ರೀತಿಯಲ್ಲಿ ದೊಡ್ಡ ಧರ್ಮ ಸಂಕಟ ಆಗಿರುವಂಥದ್ದು ನಿಜ. ಈಗ ಪ್ರವಾಸ ಹಮ್ಮಿಕೊಳ್ತಿದಾರಲ್ಲ ಸಿದ್ದು ಬಣದ ಶಾಸಕರು, ಇದು ಬರೀ ಪ್ರವಾಸನ ಅಥವಾ ಶಕ್ತಿ ಪ್ರದರ್ಶನ ಏನಾದರೂ ಇರಬಹುದಾ? ಇನ್ನು ಮಾರ್ಚ್ 1ಕ್ಕೆ ಇವರು ಬರುವಷ್ಟರಲ್ಲಿ ಕುರ್ಚಿ ಕಹಾನಿ ಏನಾಗಬಹುದು? ರಾಜ್ಯದಲ್ಲಿ ಬರಗಾಲ, ಬಿರು ಬೇಸಿಗೆಯ ಬಿಸಿ ಶುರುವಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ವಿದೇಶಕ್ಕೆ ತೆರಳುವುದಕ್ಕೆ ಸಿದ್ಧತೆ ಮಾಡ್ಕೋತಾ ಇರುವಂಥದ್ದು. ವಿರೋಧದ ನಡುವೆಯೂ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡಿದ್ದಾರೆ ಶಾಸಕರುಗಳು. ಹೈಕಮಾಂಡ್ ಕಣ್ಣು ತಪ್ಪಿಸಿ ಆಸ್ಟ್ರೇಲಿಯಾ ತಲುಪ್ತಾರಾ ಸಿದ್ದು ಸೈನಿಕರು? ನಾಳೆ ರಾತ್ರಿ 8 ಗಂಟೆಗೆ ಏರ್ಪೋರ್ಟ್ನಲ್ಲಿ ಶುರುವಾಗಲಿದೆ ಹೈಡ್ರಾಮಾ. ಬರೀ ಪ್ರವಾಸವೋ ಅಥವಾ ಶಕ್ತಿ ಪ್ರದರ್ಶನವೋ? ಸಿದ್ದು ಬಣದ ಶಾಸಕರು ಒಟ್ಟಾಗಿ ಹೋಗ್ತಾ ಇರೋದರ ಹಿಂದಿದೆಯಾ ಒಂದು ಪ್ಲಾನ್? ಇದು ಶಕ್ತಿ ಪ್ರದರ್ಶನ ಏನಾದರೂ ಇರಬಹುದಾ ಸಿದ್ದು ಬಣದವರಿಂದ? ಶಾಸಕರು ವಿದೇಶದಲ್ಲಿದ್ದಂತಹ ಸಂದರ್ಭದಲ್ಲಿ, ಯಾಕೆಂದ್ರೆ ವಿದೇಶಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡಿ ಆಗಿದೆ. ಸೊ ಹಾಗಾಗಿ ಸಿದ್ದು ಬಣದ ಶಾಸಕರು ಒಟ್ಟಾಗಿ ಹೋಗ್ತಾ ಇರೋದರ ಕಾರಣ ಏನಿರಬಹುದು? ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತಿ ಅವರಿಂದ. ಮಾರುತಿ, ಒಂದ್ ಕಡೆ ರಾಜ್ಯದಲ್ಲಿ ಸಿಎಂ ಗದ್ದುಗೆ ಗುದ್ದಾಟ ಜೋರಾಗಿರುವಂತಹ ಸಂದರ್ಭದಲ್ಲೇ ಸಿದ್ದು ಟೀಮ್ ಒಂದ್ ಕಡೆ ಪ್ರವಾಸದ ನೆಪದಲ್ಲಿ ತೆರಳ್ತಾ ಇರುವಂಥದ್ದು. ಇದೇನು ಶಕ್ತಿ ಪ್ರದರ್ಶನನ? ಮತ್ತೆ ಈ ಪ್ರವಾಸಕ್ಕೆ ಯಾರೆಲ್ಲ ಹೋಗ್ತಾ ಇದ್ದಾರೆ? ಅಪ್ಡೇಟ್ಸ್ ಏನಿದೆ ಈ ಬಗ್ಗೆ? ಎಸ್ ಪ್ರಶಾಂತ್, ಏನು ರಾಜ್ಯದಲ್ಲಿ ಕುರ್ಚಿ ಕಿತ್ತಾಟ ಆರಂಭ ಆದ ನಂತರ ಈಗ ಒಂದಷ್ಟು ಸಿದ್ದರಾಮಯ್ಯ ಬಣದ ಶಾಸಕರು ಮತ್ತು ಒಂದಷ್ಟು ಜನ ಫ್ಯಾಮಿಲಿ ಸಮೇತ ಈಗ ಫಾರಿನ್ ಟ್ರಿಪ್ ಅನ್ನು ಹೊರಟಿರೋದು. ಪ್ರಮುಖವಾಗಿ ಕಳೆದ 1.5 ತಿಂಗಳಿಂದಲೂ ಕೂಡ ಕುರ್ಚಿ ಅಂದ್ರೆ ಸಿಎಂ ಬದಲಾವಣೆ ವಿಚಾರದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಯಾಕೆಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸಿದ್ದರಾಮಯ್ಯಗೆ 2.5 ವರ್ಷ ಮತ್ತು DKಶಿ ಅವರಿಗೆ 2.5 ವರ್ಷ ಎಂಬುದು ಚರ್ಚೆ ಆಗಿತ್ತು ಎಂಬುದು ಕೂಡ ಈ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಕಾಂಗ್ರೆಸ್ ಅಧಿಕಾರ ಬಂದಾಗಿಂದಲೂ ಕೂಡ ಚರ್ಚೆ ಆಗ್ತಿತ್ತು. ಆದ್ರೆ ಈಗ ಏನು ಇನ್ನು ಕೆಲವೇ ದಿನಗಳಲ್ಲಿ ಬಜೆಟ್ ಮಂಡನೆ ಆರಂಭ ಆಗುವ ಮುನ್ನ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತದ್ದು. ಈಗಾಗಲೇ DKಶಿ ಅವರು ಕೂಡ ಹೈಕಮಾಂಡ್ಗೆ ಹೋಗಿ ರಾಹುಲ್ ಗಾಂಧಿ ಆಗಿರ್ಬೋದು, ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವ್ರನ್ನ ಭೇಟಿಯಾಗಿ ಈ ಅಧಿಕಾರ ವಿಚಾರವಾಗಿ ಚರ್ಚೆ ಮಾಡಿದ್ದಾರೆ ಎಂಬುದು ಕೂಡ ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತದೆ. ಇದರಿಂದಾಗಿ ಇದರ ಬಗ್ಗೆ ಸಾಕಷ್ಟು ಪ್ರಾಮುಖ್ಯತೆಯನ್ನ ಫಾರಿನ್ ಟ್ರಿಪ್ ಪಡ್ಕೊಂಡಿರುವಂತದ್ದು. ಪ್ರಮುಖವಾಗಿ ಈಗ 35 ಶಾಸಕರು ಫಾರಿನ್ ಟ್ರಿಪ್ ಹೊರಟಿದ್ರು. ಆದ್ರೆ ಕೆಲ ಪಕ್ಷದಲ್ಲಿನ ಗೊಂದಲ ಮತ್ತು ಏನು ಫಾರಿನ್ ಟ್ರಿಪ್ ಹೋಗ್ಬೇಕಾಗಂತ ವ್ಯವಸ್ಥೆಗಳಲ್ಲಿ ಬದಲಾವಣೆ ಆದ ಕಾರಣದಿಂದ ಈಗ 28 ಶಾಸಕರು ಕೂಡ ದೆಹಲಿಗೆ ಅಂದ್ರೆ ಫಾರಿನ್ ಟ್ರಿಪ್ಗೆ ಹೋಗ್ತಿದ್ದಾರೆ ಎಂಬುದು ಕೂಡ ಈಗ ಸದ್ಯ ನಾಳೆ ನೈಟ್ 8 ಗಂಟೆಗೆ ದೆಹಲಿಗೆ ತೆರಳಿರುವಂತದ್ದು. ಪ್ರಮುಖವಾಗಿ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯ ಬಣದವರು. ಅಂದ್ರೆ DKಶಿ ಅವರಿಗೆ ಯಾವುದೇ ಕಾರಣಕ್ಕೂ ಅಧಿಕಾರ ಹಂಚಿಕೆ ಆಗ್ಬಾರ್ದು, ಮತ್ತೆ ಸಿದ್ದರಾಮಯ್ಯ 5 ವರ್ಷ ಪೂರೈಸಬೇಕು ಎಂಬ ಬಣದವರು ಕೂಡ ಈಗ ಸಂಪೂರ್ಣವಾಗಿ ಏನು ಫಾರಿನ್ ಟ್ರಿಪ್ ಅನ್ನ ಹೊರಟಿರುವಂತದ್ದು. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಫಾರಿನ್ ಟ್ರಿಪ್ ಅನ್ನ ತೆರಳಿರುವಂತದ್ದು. ನಾಳೆ ಹೋಗಿ ಏನು ಮಾರ್ಚ್ 3ನೇ ತಾರೀಕು ಅಂದ್ರೆ ಬೆಂಗಳೂರಿಗೆ ವಾಪಸ್ ಬರ್ತಾರೆ ಅಂತಲೂ ಕೂಡ ಆಗ್ತಿರೋದು. ಇದರಲ್ಲಿ ಕೆಲ ಶಾಸಕರು ಮತ್ತು MLCಗಳು ತಮ್ಮ ತಮ್ಮ ದುಡ್ಡಿನಲ್ಲಿ ಹೋಗ್ತಾ ಇದ್ದಾರೆ ಎಂಬುದು ಕೂಡ ಚರ್ಚೆ ಆಗ್ತಿದೆ. ಅದೇ ರೀತಿ ಸಿದ್ದರಾಮಯ್ಯ ಕಡೆ ಏನು ಸಚಿವರಿದ್ದಾರೆ ಅವರು ಕೂಡ ಇದಕ್ಕೆ ಫಂಡ್ ಮಾಡಿದ್ದಾರೆ ಎಂಬುದು ಕೂಡ ಸಾಕಷ್ಟು ದಿನಗಳಿಂದಲೂ ಕೂಡ ಚರ್ಚೆ ಆಗ್ತಿರುವಂತದ್ದು. ನಾಳೆ ರಾತ್ರಿ 8 ಗಂಟೆಗೆ ಬೆಂಗಳೂರಿನಿಂದ ಆಸ್ಟ್ರೇಲಿಯಾಗೆ ಪ್ರಯಾಣ ಬೆಳೆಸ್ತಾ ಇರುವಂತದ್ದು. ಇದರಲ್ಲಿ ರಾಘವೇಂದ್ರ ಹಿಟ್ಟಳ ಆಗಿರ್ಬೋದು, ಪುಟ್ಟರಂಗ ಶೆಟ್ಟಿ ಆಗಿರ್ಬೋದು, BM ನಾಗರಾಜ್ ಆಗಿರ್ಬೋದು, ಯಶವಂತೇಗೌಡ ಪಾಟೀಲ್ ಆಗಿರ್ಬೋದು ಮತ್ತು ಅದೇ ರೀತಿಯಾದಂತಹ MLC ಶಿವಕುಮಾರ್ ಸೇರಿದಂತೆ ಒಟ್ಟು 20ಕ್ಕೂ ಹೆಚ್ಚು ಶಾಸಕರು ಕುಟುಂಬ ಸಮೇತರಾಗಿ ಅಂದ್ರೆ ಕೆಲ ಶಾಸಕರು ಮತ್ತು ಸಚಿವ MLCಗಳು ಕುಟುಂಬ ಸಮೇತರಾಗಿ ಹೋಗ್ತಿದೆ. ಇನ್ನೊಂದು ಕೆಲವು ಸಚಿವರು ಅಂದ್ರೆ ಶಾಸಕರು ಮತ್ತು MLCಗಳು ಒಂಟಿಯಾಗಿ ಏನೋ ವಿದೇಶಿ ಪ್ರವಾಸವನ್ನ ಕೈಗೊಂಡಿರೋದು. ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಇದ್ರ ಬಗ್ಗೆ ಸಂಪೂರ್ಣವಾದ ರಿಪೋರ್ಟ್ ಅನ್ನ ಏನು ಕೇಳಿರೋದು. ಆದ್ರೂ ಹೈಕಮಾಂಡ್ ಸೂಚನೆ ಕೊಟ್ಟರು ಕೂಡ ಏನು DKಶಿ ವಿರುದ್ಧವಾಗಿ ಮತ್ತು ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸ್ತಾ ಇರುವಂತಹ ಏನೆಲ್ಲ ಶಾಸಕರಿದ್ದಾರೆ ಅವರು ಸಂಪೂರ್ಣವಾಗಿ ಈಗ ದೆಹಲಿಗೆ ತೆರಳ್ತಾ ಇರುವಂತದ್ದು.
ಇಲ್ಲ, ಈಗ ರಾಜ್ಯದಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳು ತಾಂಡವ ಆಡ್ತಾ ಇದೆ. ಈಗಾಗಲೇ ಬಿರು ಬೇಸಿಗೆಯ ಬಿಸಿ ತಡ್ತಾ ಇದೆ ರಾಜ್ಯದ ಜನತೆಗೆ. ಒಂದು ಕಡೆ ಬರಗಾಲ, ಮೂಲಭೂತ ಸೌಕರ್ಯಗಳಿಲ್ಲದೆ ಜನ ಸಾಯ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಶಕ್ತಿ ಪ್ರದರ್ಶನವೋ ಅಥವಾ ಪ್ರವಾಸದ ನೆಪದಲ್ಲಿ ಮೋಜು ಮಸ್ತಿ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಮಾರುತಿ? ಈಗಾಗಲೇ ಏನು ಡಿಕೆಶಿ ಬಣದ ಕೆಲ ಏನು ಶಾಸಕರಿದ್ದಾರೆ ಅವರು ಸಂಪೂರ್ಣವಾಗಿ ಡಿಕೆಶಿ ಪರವನ್ನ ನಿಂತಿರುವಂತದ್ದು. ಯಾಕೆಂದ್ರೆ ಈಗಾಗಲೇ ಅವರು ಕೂಡ ಏನು ಮೈಸೂರಿನ ಶಾಸಕರಾಗಿರ್ಬೋದು, ಮತ್ತು ರವಿ ಗಣೇಶ ಆಗಿರ್ಬೋದು, ಇಕ್ಬಾಲ್ ಆಗಿರ್ಬೋದು, ಈ ರೀತಿಯಾದಂತ ಏನು ಡಿಕೆಶಿ ಪರ ಇದ್ದಾರೆ ಅವರೆಲ್ಲಾ ಶಾಸಕರು ಕೂಡ ಇದೇ ಮಾರ್ಚ್ ವೇಳೆಗೆ, ಅಂದ್ರೆ ಮಾರ್ಚ್ ಬಜೆಟ್ ಮುಗಿದ ನಂತರ ಅದಕ್ಕೂ ಮುಂಚೆಯೇ ಸಿಎಂ ಬದಲಾವಣೆ ಹಾಗೆ ಆಗುತ್ತೆ, ಡಿಸಿಎಂ ಆಗಿರುವಂತಹ ಡಿಕೆಶಿ ಅವರಿಗೆ ಒಂದು ಅವಕಾಶವನ್ನ ಕೊಡಬೇಕು. ಯಾಕೆಂದ್ರೆ ಸಿದ್ದರಾಮಯ್ಯರು ಬೇರೆ ಪಕ್ಷದಿಂದ ಬಂದಿದ್ರು ಕೂಡ ಅವ್ರಿಗೆ ಎಲ್ಲಾ ರೀತಿಯಾದಂತಹ ಸೌಲಭ್ಯಗಳು ಕೊಟ್ಟಿದ್ದಾರೆ ಮತ್ತು ವಿಪಕ್ಷ ನಾಯಕರಾಗಿದ್ದಾರೆ ಮತ್ತು ಈ ರೀತಿಯ 8 ವರ್ಷಗಳ ಕಾಲ ಸಿಎಂ ಆಗಿ ಅಧಿಕಾರವನ್ನು ಕೂಡ ನಿರ್ವಹಿಸಿದ್ದಾರೆ. ಅದರಿಂದಾಗಿ ಇಷ್ಟು ವರ್ಷಗಳ ಕಾಲ ಪಕ್ಷಕ್ಕೆ ದುಡಿದಂತಹ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಅವಕಾಶವನ್ನ ಕೊಡಬೇಕು. ಇಲ್ಲಿವರೆಗೂ ಕೆಪಿಸಿಸಿ ಅಧ್ಯಕ್ಷರು ಕೂಡ ಏನು ಈ ಬಾರಿ ಅಧಿಕಾರಕ್ಕೆ ಬರಲು ಪ್ರಮುಖ ಕಾರಣ ಆಗಿದ್ದಾರೆ. ಅವ್ರಿಗೊಂದು ಈಗಾಗಲೇ 3 ವರ್ಷ ಕಂಪ್ಲೀಟ್ ಆಗ್ತಾ ಇರೋದ್ರಿಂದ 2 ವರ್ಷ ಆದ್ರೂ ಕೂಡ ಅವರಿಗೆ ಡಿಕೆಶಿ ಅವರಿಗೆ ಕೊಡಬೇಕು ಅಂತ ಕೆಲ ಶಾಸಕರು ನೇರವಾಗಿ ಏನೋ ಡಿಸಿಎಂ ಪರ ಬ್ಯಾಟ್ ಅನ್ನ ಬೀಸಿದ್ರೆ, ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಪಣದ ಶಾಸಕರು ಕೂಡ ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಇಲ್ಲ. 2028ಕ್ಕೆ ಬೇಕಾದ್ರೆ ಏನೋ ಪಕ್ಷ ಅಧಿಕಾರಕ್ಕೆ ಬಂದಿದ್ದಲ್ಲಿ ಯಾರಾದ್ರೂ ಬೇಕಾದ್ರೆ ಸಿಎಂ ಆಗ್ಲಿ, ಆದ್ರೆ ಈ 5 ವರ್ಷ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಸಿಎಂ ಆಗಿರ್ಬೇಕೆಂಬುದು ಕೂಡ ಒತ್ತಾಯಗಳನ್ನ ಮಾಡ್ತಾ ಇರೋದು. ಇದರ ನಡುವೆ ಏನು ಫಾರಿನ್ ಟ್ರಿಪ್ ಹೋಗ್ತಿದೆ, ಇದು ಒಂದ್ ರೀತಿ ಶಕ್ತಿ ಪ್ರದರ್ಶನ. ಅಂದ್ರೆ ಡಿಸಿಎಂ ಪರಕ್ಕಿನ್ನ ಸಿದ್ದರಾಮಯ್ಯನ ಪರವಾಗಿ ಹೆಚ್ಚು ಶಾಸಕರು ಇದ್ದಾರೆ, ಅವರ ಫಲವಾಗಿ ಹೆಚ್ಚು ಒಲವನ್ನ ಶಾಸಕರು ಹೊಂದಿದ್ದಾರೆ. ಅದರಿಂದಾಗಿ ಒಟ್ಟಾಗಿ ಒಂದ್ ರೀತಿಯಾದಂತ ವಿದೇಶಿ ಪ್ರವಾಸ ಹೋಗ್ತಿರೋಂಥದ್ದು. ಅಲ್ಲಿ ಕೂಡ ಏನು ಒಟ್ಟಾಗಿ ಹೋಗೋದ್ರಿಂದ ಅಲ್ಲಿ ಎಲ್ಲಾ ಶಾಸಕರು ಕೇಳಿ ಸಿದ್ದರಾಮಯ್ಯನ ಪರವಾಗಿ ನಿಲ್ಲುವ ಏನೆಲ್ಲ ಪ್ಲಾನ್ಗಳನ್ನ ಮಾಡಬೇಕು ಮತ್ತು ಹೈಕಮಾಂಡ್ಗೆ ಯಾವ ರೀತಿಗಳನ್ನ ಮನವಿ ಮಾಡಬೇಕು, ಈ ರೀತಿಯಾದಂತ ಚರ್ಚೆಗಳು ಏನು ವಿದೇಶಿ ಪ್ರವಾಸದಲ್ಲಿ ಆಗ್ತದೆ ಎಂಬುದು ಕೂಡ ಚರ್ಚೆ ಆಗ್ತಿರೋದು. ಇದಕ್ಕೆ ನೇರವಾಗಿ ಸಿದ್ದರಾಮಯ್ಯರೇ ಈ ಎಲ್ಲಾ ಶಾಸಕರನ್ನ ವಿದೇಶಕ್ಕೆ ಕಳಿಸ್ತಿದ್ದಾರೆ ಎಂಬುದು ಕೂಡ ಈಗಿನ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರುವಂತದ್ದು. ವಸಂತ್, ಮಾರ್ಚ್ 1ಕ್ಕೆ ಇವರು ಈಗ ವಿದೇಶಕ್ಕೆ ಹೋಗಿ ಮತ್ತೆ ವಾಪಸ್ ಬರುವಷ್ಟರಲ್ಲಿ ಇನ್ನೇನೇನಾಗ್ಬಿಡುತ್ತೋ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಕಾಡುತ್ತೆ. ಬಹುಶಃ ನಾಳೆ ಏರ್ಪೋರ್ಟ್ಗೆ ವಿದೇಶಕ್ಕೆ ಹೋಗುವಂಥವರು ಶಾಸಕರುಗಳು ತೆರಳುವಂತಹ ಸಂದರ್ಭದಲ್ಲಿ ಏನಾದರೂ ಹೈಡ್ರಾಮಾ ಕ್ರಿಯೇಟ್ ಆಗ್ಬೋದಲ್ಲಿ ಅಂತ. ವಸಂತ್, ಈಗಾಗಲೇ ಸಿಎಂ ಅವರು ಕೂಡ ನೇರವಾಗಿ ಹೇಳಿರೋದು, ಇದರಲ್ಲಿ ನನ್ನದೇ ಯಾವುದೇ ರೀತಿಯಾದಂತ ಕೈವಾಡ ಇಲ್ಲ, ಅವರು ಸ್ವಂತ ಖರ್ಚುಗಳ ಮೂಲಕ ವಿದೇಶಿ ಪ್ರವಾಸವನ್ನ ಕೈಗೊಳ್ತಿದ್ದಾರೆ ಅಂತ ಹೇಳಿಕೆ ಸಿದ್ದರಾಮಯ್ಯ ಅವರು ಕೊಟ್ಟಿರೋದಂತೂ. ಅದೇ ರೀತಿ ಸಚಿವರುಗಳ ಏನೆಲ್ಲ ಸಿದ್ದರಾಮಯ್ಯ ಪರ ಇದ್ದಾರೆ, ಮಹದೇವಪ್ಪ ಆಗಿರ್ಬೋದು, ಮತ್ತೆ ಈ ರೀತಿಯಾದಂತ ಯಾರೆಲ್ಲ ಸಚಿವರುಗಳಿದ್ದಾರೆ ಅವರು ಕೂಡ ಈ ವಿದೇಶಿ ಪ್ರವಾಸಕ್ಕೂ ನಮ್ಗೆ ಯಾವುದೇ ರೀತಿಯಾದಂತ ಕೈವಾಡ ಇಲ್ಲ. ಅವರು ತಮ್ಮ ಖರ್ಚಿನಲ್ಲಿ ತಮ್ಮ ಕುಟುಂಬ ಸಮೇತ ವಿದೇಶಿ ಪ್ರವಾಸ ಮಾಡ್ತಿದ್ರೆ ಅದನ್ನ ನಾವು ಬೇಡ ಅನ್ನಕ್ಕಾಗಲ್ಲ. ಹೈಕಮಾಂಡ್ ಕೂಡ ಇದರಲ್ಲಿ ಯಾವುದೇ ರೀತಿಯಂತ ಕಡಿವಾಣ ಹಾಕೋಕೆ ಬರೋದಿಲ್ಲ, ಯಾಕೆಂದ್ರೆ ಅವ್ರ ಸ್ವಂತ ಖರ್ಚುಗಳ ಮೂಲಕ ವಿದೇಶಕ್ಕೆ ಹೋಗ್ತಿರೋಂಥದ್ದು ಎಂದು ವಸಂತ್ ಹೇಳ್ತಿರೋಂಥದ್ದು. ಇನ್ನೊಂದ್ ಕಡೆ ಏನು ಮಾರ್ಚ್ 3ನೇ ತಾರೀಕು ಅಂದ್ರೆ ನಾಳೆ ನೈಟ್ 8 ಗಂಟೆಗೆ ಹೋಗಿ ಮಾರ್ಚ್ 3ನೇ ತಾರೀಕು ದೆಹಲಿ ವಿದೇಶದಿಂದ ಬೆಂಗಳೂರಿಗೆ ವಾಪಸ್ ಆಗುವಂಥದ್ದು. ಈ ಸಂಪೂರ್ಣ ದಿನಗಳಲ್ಲಿ ಈ ಅಧಿಕಾರ ಬದಲಾವಣೆ ಬಗ್ಗೆ ಕೂಡ ಅಲ್ಲಿ ವಿದೇಶದಲ್ಲಿ ಚರ್ಚೆ ಆಗುವ ಸಾಧ್ಯತೆ ಇರುವಂತದ್ದು. ನಾಳೆ ನೋಡ್ಬೇಕು ಯಾಕೆಂದ್ರೆ ಈಗಾಗಲೇ 35 ಶಾಸಕರಿದ್ದಂಥದ್ದು ಈಗ 28ಕ್ಕೆ ಬಂದಿರೋಂಥದ್ದು. ಈ ಶಾಸಕರಲ್ಲಿ ಯಾರೆಲ್ಲ ಹೋಗ್ತಾರೆ, ಒಂದು ವೇಳೆ ಹೈಕಮಾಂಡ್ ಏನಾದ್ರು ಇವತ್ತು ನಾಳೆ ಒಳಗೆ ಏನಾದ್ರು ಸೂಚನೆ ಕೊಡುತ್ತಾ, ಉಸ್ತುವಾರಿಗಳ ರಾಜ್ಯ ಉಸ್ತುವಾರಿಗಳೇನಾದ್ರು ಸೂಚನೆ ಕೊಡ್ತಾರ ಅಥವಾ ಸಿದ್ದರಾಮಯ್ಯ ಏನಾದ್ರು ಸೂಚನೆ ಕೊಡ್ತಾರ, ಇವೆಲ್ಲ ಕಾದು ನೋಡಿದ ನಂತರ ನಾಳೆ ಎಷ್ಟು ಜನ, ಅಂದ್ರೆ ನಾಳೆ 8 ಗಂಟೆಗೆ ಫ್ಲೈಟ್ ಇರೋದು, ಅದರಲ್ಲಿ ಎಷ್ಟು ಜನ ವಿದೇಶಕ್ಕೆ ಹೋಗ್ತಾರೆ ಎಂಬುದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಒಟ್ಟಲ್ಲಿ ಏನು ಈ ಬಾರಿ ಅಧಿಕಾರ ಅಂದ್ರೆ ಕುರ್ಚಿ ಬದಲಾವಣೆ ಆಗ್ಲೇಬೇಕು, ಡಿಕೆಶಿ ಅವರಿಗೆ ಸಿಎಂ ಪಟ್ಟ ಕೊಡ್ಲೇಬೇಕು ಅಂತ ಕೂಡ ಸಾಕಷ್ಟು ಒತ್ತಾಯಗಳು ಕೇಳಿ ಬರ್ತಿದೆ. ಈಗಾಗಲೇ ಮೊನ್ನೆ ನಡೆದಂತ ಏನು ದೆಹಲಿಗೆ ಹೋಗಿದ್ರು ಅಲ್ಲಿ ಕೂಡ ಇದ್ರ ಬಗ್ಗೆ ಒಂದು ಸೂಚನೆ ಸಿಕ್ಕಿದೆ ಅಂತ ಕೂಡ ಡಿಕೆಶಿ ಪರ ಇರುವಂತ ಹೇಳಿರುವಂತದ್ದು. ಯಾಕಂದ್ರೆ ಡಿಕೆಶಿ ಅವರು ಕೂಡ ಪ್ರತಿ ಬಾರಿ ಹೇಳ್ತಾ ಇರೋಂಥದ್ದು, ನಾನು ಅವಕಾಶಕ್ಕಾಗಿ ಕಾಯ್ತೀನಿ, ಸಮಯ ಬಂದೇ ಬರುತ್ತೆ, ಆಗ ನಮಗೂ ಕೂಡ ಅಧಿಕಾರ ಸಿಗುತ್ತೆ ಅಂತ ಪ್ರತಿ ಬಾರಿಯೂ ಕೂಡ ಡಿಕೆಶಿ ಅವರು ಹೇಳ್ತಿರೋದು. ಇದು ಎಲ್ಲೋ ಒಂದ್ ಕಡೆ ಬಜೆಟ್ಗಿನ ಮುನ್ನ ಅಥವಾ ಬಜೆಟ್ ನಂತರ ಅಧಿಕಾರ ಬದಲಾವಣೆ ಆಗುತ್ತಾ ಎಂಬ ಕುತೂಹಲ ಕೂಡ ಕೆಲವೊಂದು ಶಾಸಕರಲ್ಲಿ ಇರುವಂತದ್ದು. ಇನ್ನೊಂದು ಕೆಲವೊಂದು ಶಾಸಕರಾಗಿರ್ಬೋದು, ಹೈಕಮಾಂಡ್ ಏನ್ ಹೇಳುತ್ತೆ ಅದರ ಪರವಾಗಿ ನಾವಿದ್ದೇವೆ, ಯಾರ ಪರನೂ ಇಲ್ಲ ಅಂತ ಕೂಡ ಹೇಳಿಕೆಯನ್ನ ನೀಡ್ತಿರೋದು. ಆದ್ರೆ ಎಲ್ಲೋ ಒಂದ್ ಕಡೆ ಡಿಕೆಶಿ ಅವರ ಶಾಸಕರ ಬೆಂಬಲ ಏನು ಸಂಖ್ಯೆಗಿಂತ ಸಿದ್ದರಾಮಯ್ಯ ಪರ ಒಲವಿರುವಂತ ಸಚಿವರಾಗಿರ್ಬೋದು ಮತ್ತು ಶಾಸಕರಾಗಿರ್ಬೋದು, ಅದೇ ರೀತಿ MLCಗಳು ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಇರೋದ್ರಿಂದ ಇದು ಯಾವ ರೀತಿ ಅಧಿಕಾರ ವಿಕೇಂದ್ರೀಕರಣ ಆಗುತ್ತೆ, ಬದಲಾವಣೆ ಆಗುತ್ತೆ ಎಂಬುದು ಕಾದ್ ನೋಡ್ಬೇಕಾಗಿರುವಂತದ್ದು. ವಸಂತ.
ಮಾರುತಿ ತಮ್ಮ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.